ಇದಕ್ಕೆ ಹಾಕಿ ಒಂದು ಹೆಸರು ಹಾಕಿ ಪಲ್ಯ ಮಾಡಲ್ರಿ. ಮೊಸರ ಚಟ್ನಿ ಹಾಕೊಂಡು ತಿನ್ನೋದು ಒಂದು ಆಕಿದ ಫೇವ್ರೇಟ್ ರೀ. ಸೊ ಹಂಗಾಗಿ ಬಹುತ್ ಪಸಂದ್ ಹೈ ಇಸ್ಕೋ ಗಿನ್ನ. ಈಗ ರೊಟ್ಟಿ ಬೇಯಿಸೋದ್ನಾಗ ಏನೈತೆ ಗೊತ್ತನ್ರಿ, ನಾವು ಗ್ಯಾಸ್ ಹೆಚ್ಚ ಕಡಿಮೆ ಇಡ್ತೀವಲ್ರಿ, ಅದು ಭಾಳ ಇಂಪಾರ್ಟೆಂಟ್ ರೀ. ಒಂದು ಬೇಯಿಸೋ ಹೊತ್ನಾಗ ನೋಡ್ರಿ ರೊಟ್ಟಿ ಎಷ್ಟು ಚಂದ ಅದು ರೊಟ್ಟಿ ಹಿಂಗ ನಿಮ್ಮನು ಹಾಕವ್ರಿ. ಅವ ಕಾಣಿಸೋದಿಲ್ಲ ಅಂತ ಕಾಣಿಸ್ತಾನ್ರಿ, ಭಾಳ ಚೆನ್ನಾಗಿ ಅದಾನ. ಮುದ ನೀಡಿದ ಸಂಗೀತ ಕಾರ್ಯಕ್ರಮ ಇದು ಮುಧೋಳದಲ್ಲಿ ಕಂಡ ಸಂಭ್ರಮ. ನಮಸ್ಕಾರ ರೀ ಎಲ್ಲರಿಗೂ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ. ನಾವು ಆರಾಮಾಗಿದ್ದೀವಿ ರೀ. ಸೊ ಮುಂಜಾನೆ ಎದ್ದ ತಕ್ಷಣ ನನ್ನ ಡ್ಯೂಟಿ ನಾನು ಚಾಲೂ ಮಾಡ್ಕೊಂಡೇನಿ ರೀ. ಮಕ್ಕಳು ಇನ್ನೂ ಮಲ್ಕೊಂಡಿದ್ರು. ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರೋದ್ರಿಂದ ಎಡಿಟಿಂಗ್ ಸ್ವಲ್ಪ ಲೇಟಾಗಿ ಆಗ್ತಾಯಿದೆ. ಆದರೂ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ಗಳನ್ನು 3 ಡೇಸ್ಗೊಮ್ಮೆ 4 ಡೇಸ್ಗೊಮ್ಮೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಇದೇ ಹಿಂಗೆ ಕಂಟಿನ್ಯೂಸ್ ಆಗ್ತಾ ಹೋಯ್ತು ಅಂದರೆ ನಾನು ಒಂದು 2 ಡೇಸ್ಗೆ ಅಥವಾ 1 ಡೇಗೂ ಆ ಬ್ಲಾಗನ್ನು ಅಪ್ಡೇಟ್ ಮಾಡ್ತಾಯಿರ್ತೀನಿ. ಸೊ ಇದು ಮುಂಜಾನೆ ಎದ್ದ ತಕ್ಷಣ ಏನಪ್ಪ ಅಂತಂದ್ರೆ, ನಿನ್ನೆ ಸಾಯಂಕಾಲ ನಾನು ಬಟ್ಟೆನ ಮಡಚಿಟ್ಟಿದ್ದಿಲ್ಲ. ಸೊ ಹಾಗಾಗಿ ಮುಂಜಾನೆ ಸ್ವಲ್ಪ ಬಟ್ಟೆ ಮಡಚಿಡೋದನ್ನು ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂದರೆ 7:15 ನನ್ನ ದೊಡ್ಡ ಮಗಳು ಕಾಲೇಜ್ಗೆ ಹೋಗಬೇಕಾಗಿತ್ತು. ಅವಳಿಗೆ ಯಾಕೋ ಇವತ್ತು ಬೇಜಾರಾಗಿತ್ತು. ಸೊ ಇನ್ನೂ ಮಲ್ಕೊಂಡಿದ್ಲು. ಇವತ್ತೊಂದಿನ ಬೇಡಮ್ಮ ಅಂತಂದ್ಲು. ಸೊ ಹಂಗಾಗಿ ನೀ ಮಲ್ಕೋ ಅಂತ ಹೇಗೆ ನಂದು ಸ್ವಲ್ಪ ಬಟ್ಟೆ ಅದಾವು ಅವ್ನು ಮಡಿಚಿಟ್ಟು ಆಮೇಲೆ ಏನರೇ ಸ್ನ್ಯಾಕ್ಸ್ ಅಂದರೆ ನಾಷ್ಟಕ್ಕೆ ರೆಡಿ ಮಾಡಿದ್ರೆ ಆಯಿತು. ಇವತ್ತು ಸ್ಯಾಟರ್ಡೆ ಅವರು ಇಬ್ಬರು ಜಲ್ದಿ ಬರ್ತಾರಂತ ಹೇಗೆರಿಂದ ಮುಂಜಾನೆ ನಾಷ್ಟಕ್ಕೆ ಪಲಾವ್ ಮಾಡ್ಕೊಂಡೇನಿ ರೀ. ಅದನ್ನು ತಿಂದುಬಿಟ್ಟು ಹೋಗಿದ್ರು ಅವರು. ಮಧ್ಯಾಹ್ನಕ್ಕೆ ಎಲ್ಲ ಅಡುಗೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಗೆ ಮುಂಜಾನೆ ಅಷ್ಟೇ ಮುಗಿಸ್ಕೊಂಡ್ಬಿಟ್ಟೀನಿ ರೀ. ಆಮೇಲೆ ನಾನು ಬಟ್ಟೆನೆಲ್ಲ ಭಾಳ ವಾಶ್ ಮಾಡೀನಿ ರೀ ಹಿಂದಿನ ದಿನ. ಯಾಕಂದ್ರೆ ಸ್ವಲ್ಪ ವರ್ಷ ಕರ್ಬಿ ಎಲ್ಲ ಬೇಕಂತ ಹೇಗೆಂದ್ರೆ ಕೆಲವೊಂದಿಷ್ಟು ನಮ್ಮ ಹಳೆ ಟಾಪ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅವನ್ನ ರಾತ್ರಿ ಏನು ಮಾಡೀನಿ, ಉಪ್ಪಿನ ನೀರಿನಾಗ ತೋಸಿಟ್ಟೀನಿ ರೀ. ಹಂಗೆ ಮುಂಜಾನೆ ಎದ್ಕೂಲೆ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡೀನಿ ರೀ. ಬಟ್ ಮಡಚಿದ್ದಿಲ್ಲ. ಈಗ ಅದನ್ನು ಮಡಚ್ಕೋತಾ ಕೂತೀನಿ ರೀ. ಇನ್ನು ಬೇರೆ ಕೆಲಸ ಭಾಳ ಇದ್ದು. ತಲೆ ಹಿಟ್ಲಿ ಆಗೈತ್ಲ ನಿಂದು ರೆಡಿ ಆಗೋದು. ಜಲ್ದಿ ನೋಡ ಹೆಂಗ್ ರೆಡಿ ಆಗ್ಯಮ್ಮ. ಅವನಸೋಗಿ ಈ ತರ ಚೈಲ್ಡ್ ಆಟಗಳೆಲ್ಲ ನಮ್ಮ ಹತ್ರ ಇಟ್ಕೊಬೇಡಮ್ಮ. ಇವೆಲ್ಲ ಅರ್ಬಿ ಏನೈತ್ರಿ ಅಂದ್ರೆ ನಮ್ಮ ಹಳೆ ಟಾಪ್ಗಳು ಮತ್ತು ಮಾಮಾನು ಕೆಲವೊಂದಿಷ್ಟು ಟಿ ಶರ್ಟ್ಗಳು ಮತ್ತು ಹುಡುಗರು ಕೆಲವೊಂದಿಷ್ಟು ಬಟ್ಟೆಗಳನ್ನೆಲ್ಲ ಅಂದರೆ ಯಾವ ವರ್ಷಕ್ಕೆ ಅನುಕೂಲ ಆಗ್ತಾವಲ್ಲ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಕಟ್ ಮಾಡಿ ಇಟ್ಕೊಂಡು ಕೆಲವೊಂದಿಷ್ಟು ವೈಟ್ ಬಟ್ಟೆಗಳು ಇದ್ದು ಅವನು ಸ್ವಲ್ಪ ಹಿಂಗೆ ಚಪಾತಿ ರೊಟ್ಟಿ ಮಾಡಿದಾಗೆಲ್ಲ ಕೆಳಗೆ ಹಾಸಕ್ಕೆ ಬರ್ತೈತೆ ಅಂತ ಹೇಗಿರಂದ ಅವ್ನು ಬೇರೆ ಸೆಪ್ರೇಟ್ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಆ ಕಡೆ ಮಾಮ ಏನೈತಿ ಸೋನುಗೆ ಊಟ ಮಾಡ್ಸಾತಿದ್ರಿ. ಅವ್ನು ಊಟ ಒಲ್ಲೆ ಅನ್ನತ್ತಿದ್ದ. ಅವ್ನಿಗೆ ತಿನ್ನಿಸಿ ಕಳಿಸ್ಬೇಕು ರೆಡಿ ಮಾಡ್ಬೇಕಂತ ಹೇಗಂದ ಅವ್ನು ರೆಡಿ ಮಾಡತ್ತಿದ್ರಿ. ಶನು ಬಾಯ್. ಬಾಯ್ ಶ್ರದ್ಧಾ. ಹಾಕಿ ಒಂದು ಹೆಸರು ಯಾರಿಗೆ ಮಾಡ್ತಿದ್ದೆ ನಾವು ಕಾಲೇಜ್ಗೆ ಹೋಗಿರ್ತೀವಿ. हौद मत पापा कुछ रिएक्ट नहीं करता है. तो पापा है हाँ, बच ना जाए. हाँ कुछ भी बच ना जाए कवर में. अब ड्यूटी हूँ मैं. ಇವ್ರು ಹಾಲು ತಂದು ಕೊಟ್ಟಿದ್ರು. ಕಾಸು ಬೇಕಂತೇಳಿ ಪ್ಯಾಕೆಟ್ನಾಗೇನೋ ತೆಗೆದ ಸ್ವಲ್ಪ ನೀರು ಹಾಕಿಲ್ಲ ತೆಗಿತೀನಿ ರೀ. ಮಗಳು ಬಚನ ಜಾಯ ಅತ್ತೈಕಂದು ಕಾಮಿಡಿ ಮಾಡತ್ತೀಳ್ರಿ. ಸೊ ನನಗತ್ಲೆ ನೀವು ಯಾರೇ ಹಾಲು ತೆಗಿತಿದ್ರೆ ಕಮೆಂಟ್ ಮಾಡಿರಿ. ಸ್ವಲ್ಪನೂ ಉಳಿಬಾರ್ದು ಅಂತೇಕಂದ್ರೆ ಸ್ವಲ್ಪ ನೀರು ಹಾಕಿ ಅಳಗಾಡಿಸಿ ತೆಗಿತೀನಿ ರೀ ಅದನ್ನು.
ನಮ್ಮ ಯುಕ್ತಿ ಸುಮ್ಮ ಇರಂಗಿಲ್ರಿ, ಏನಾರ ಕಿತಾಪತಿ ಮಾಡತ್ತಿರ್ತಾಳೆ, ಸುಮ್ಮ ಅಕ್ಕಿದ ಹಂಗೆ ಕಾಮಿಡಿ ಮಾಡ್ತೀನಿ ರೀ. ಆಮೇಲೆ ನಾವೆಲ್ಲ ನಾಷ್ಟ ಮಾಡ್ಕೊಂಡಿವ್ರಿ. ನಾಷ್ಟ ಮಾಡಿದ್ಮೇಲೆ ದೊಡ್ಡಕ್ಕೆ ಮಗಳಿಗೆ ಅಮ್ಮ ಮನ್ಯಾಗಿದ್ಲಣ್ಣ, ಆಕಿದೊಂದು ರೀಲ್ಸ್ ಮಾಡಬೇಕು, ಸ್ಕೂಲ್ ಡ್ರೆಸ್ ಈಗಿನ ಕೊಟ್ಟಿದ್ರಿ ಆಕೆಗೆ, ಅದ್ರ ಮೇಲೆ ಒಂದು ಟ್ರಾನ್ಸಾಕ್ಷನ್ ವಿಡಿಯೋ ಮಾಡ್ಬೇಕಂತ ಹೇಗಂದ್ರೆ ಟ್ರೈ ಮಾಡತ್ತಿದ್ದೀವಿ ರೀ. ಸೊ ಆ್ಯಕ್ಚುಲಿ ಅದು ಇನ್ಸ್ಟಾಗ್ರಾಮ್ನಾಗ ಹಾಕಿದಾಗ ಫುಲ್ ವೈರಲ್ ಆತ್ರಿ, ಒಂದು 50K ವರೆಗೂ ಅದು ವ್ಯೂಸ್ ಹೋಗಿದ್ರಿ. ಸೊ ಭಾಳ ಚಂದ ಆತ್ರಿ. ಈ ವಿಡಿಯೋ ಮಾಡ್ಬೇಕಾದ್ರೆ ನಾವು ಭಾಳ ಟೇಕ್ಗಳನ್ನು ತೊಗೊಂಡಿವ್ರಿ, ಮಸ್ತ್ ಆಗಿತ್ರಿ ಕರೆ ವಿಡಿಯೋ. ಈಗ ಮಧ್ಯಾಹ್ನ ಊಟಕ್ಕೆ ನಾನು ರೊಟ್ಟಿ ಮಾಡತ್ತೇನ್ರಿ. ಸ್ವಲ್ಪ ಅಲ್ಲೇ ಏನಾರ ಮಾಡ್ಕೋಬೇಕು. ಈಗ ಸೋನು ಮತ್ತೆ ಶ್ರದ್ಧಾ ಬರ್ತಾರೆ ಇಬ್ರು. ಅವರು ಮಧ್ಯಾಹ್ನದಾಗ ಬಿಡ್ತೈತ್ರಿ, ಇನ್ ಸ್ಯಾಟರ್ಡೇ ಐತಲ್ಲ. ಸೊ ಹಂಗಾಗಿ ಅಡಿಗೆ ಮಾಡಕ್ ಪ್ರಿಪ್ರೇಷನ್ ಮಾಡಿದ್ರೆ ಇಲ್ಲಿ ಹಿಟ್ಟು ಸಾನ್ಸಿಟ್ಟೇನಿ, ಇಲ್ಲಿ ನೀರ್ ಕುದಿಯಾಕತ್ತೇನ್ರಿ, ನೀರ್ ಕುದಿಯಾತಾವು. ಈ ಕಡೆ ಏನೈತಿ ಹಾಲ್ ಕಾಯ್ಕತ್ತೇನ್ರಿ. ಸ್ವಲ್ಪ ರೈಸ್ ಮಾಡ್ಕೊತ್ನು. ಆಕಿ ಮುಂಜಾನೆ ನಾಷ್ಟ ಅಂದ್ರೆ ಮಾಡ್ಲಿಲ್ರಿ, ಆಕಿ ಲೇಟ್ ಆಗಿದ್ಲಣ್ಣ, ಆಕಿದೆಲ್ಲ ಎಲ್ಲ ಸ್ಲೋ ಹಂಗಾತ್ರಿ. ಈಗ ಮುಂಜಾನೆ ಮಾಡಿದ ಫಲಾವ ಈಗ ತಿನ್ನಾಕತ್ತಾಳ್ರಿ, ತಿಂದು ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಾಕತ್ತಾಳ್ರಿ. ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಆಗೈತಿ, ಕಂಟಿನ್ಯೂಸ್ ಡಾನ್ಸ್ ಕ್ಲಾಸ್, ಕಾಲೇಜು ಅತ್ ಹಿಂಗಾಗಿ ಫುಲ್ ಸುಸ್ತಾಗ್ಬಿಟ್ಟಿಡ್ರಿ ಇಂದಕ್ಕೆ. ಹಂಗಾಗಿ ಇವತ್ತೊಂದ್ ದಿನ ಇರ್ಲಿ ಅಂತ ಹೇಳಿ ನಾನು ಬಿಡ್ಸಿನ್ರಿ ಆಕಿಗೆ. ಇನ್ನು ನೋಡೋಣ್ರಿ ಮತ್ತೆ ಈಗ ರೊಟ್ಟಿ ಮುಗಿಸ್ಕೊಂಡ ಮತ್ತೇನ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಾಗ ಹಂಗ ಕಂಟಿನ್ಯೂ ತೋರಿಸ್ತೇನೆ ಅಂದ್ರ, ಈಗಿನ ಸ್ಟಾರ್ಟಿಂಗ್ ರೊಟ್ಟಿ ಮಾಡೋರ್ ಇದ್ರಂದ್ರ ಅವ್ರಿಗೆ ಏನ್ ಅನ್ಕೊಂಡಿರ್ತಾರಂದ್ರ ಡೈರೆಕ್ಟ್ ಹಿಟ್ಟು ಕಲ್ಸೋದೈತಿ ಅಂತ ಹೇಳಿ ಹಿಂಗ್ ತಿಳ್ಕೊಂಡಿರ್ತಾರ. ರೊಟ್ಟಿ ಮಾಡ್ಬೇಕಾದ್ರೆ ಹಂಗಲ್ರಿ. ಈಗ ನಾ ಇಲ್ಲೊಂದ್ ಸಣ್ಣ ಇದ್ರ ಇಟ್ಕೊಂಡಲ್ರಿ, ನೀವು ಅದ್ರಾಗ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕೊಂಡು ಅವು ಫುಲ್ ಕುದಿ ಬರ್ಬೇಕ್ರಿ. ಆ ನೀರ್ ತಗೊಂಡು ಇದ್ರೊಳಗೆ ಹಾಕುದ್ರಿ. ಹಾಕಿ ಇನ್ನ ಇದನ್ನ ಹಿಂಗ ಮಿಕ್ಸ್ ಮಾಡ್ಕೋದ್ರಿ. ಫಸ್ಟ್ ಸ್ವಲ್ಪ ಆ ಕಡೆ ಹೋಗಲ್ದಂಗ ಚಂದಂಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಹಂಗ ತೋರಿಸ್ತೇನೆ ನೋಡ್ರಿ. ಅಂದ್ರೆ ರೊಟ್ಟಿ ಯಾರಿಗೆ ಮಾಡಕ್ ಬರಂಗಿಲ್ಲ ಅಂತಿರ್ತಾರಲ್ರಿ, ಅವ್ರಿಗೆ ಹೆಲ್ಪ್ ಆಗ್ತದೆ ಅಂತ ಯಾಕಂದ್ರೆ ತೋರ್ಸಾತೇನ್ರಿ. ನನಗೆ ರೊಟ್ಟಿ ಮಾಡಕ್ ಬರ್ತದ್ರಿ, ಯಾಕಂದ್ರೆ ನಮ್ಮ ಮನ್ಯಾಗ ಈ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ಬರ್ಲಿಕ್ಕಂದ್ರೆ ಏನು ಬಂದ್ರಲ್ದಂಗ ರೀ. ಸೊ ಫಸ್ಟ್ ನಮ್ಮ ಕಡೆ ಎಲ್ಲಾರ್ಗಿ ರೊಟ್ಟಿನ ಕಲಿಸ್ಬಿಡ್ತಾರು. ಸೊ ಹಂಗಾಗಿ ನಾನು ಸ್ವಲ್ಪ ಲೇಟ್ ಆಗೇ ಕಲ್ತೇನ್ರಿ. ನಾರೇನು ಅಷ್ಟು ಸಣ್ಣಾಗಿದ್ದಾಗ ಏನು ಬರ್ತಿದ್ದಿಲ್ಲ, ಈಗ ಕಲ್ತೇನ್ರಿ. ಇಷ್ಟೆಲ್ಲ ಮಾಡಿ ಇದೇನು ಒಣ ಹಿಟ್ಟಿರ್ತದಲ್ರಿ ಅದ್ರ ಮೇಲೆ ಹಿಂಗೆ ಹಾಕೋದ್ರಿ. ಹಿಂಗೆ ಅಂದ್ರೆ ನಾವ್ ಈಗ ರೊಟ್ಟಿದ್ ಹೆಂಗೈತೆ ಹೇಳೇನ್ರಿ, ನಾವು ನಾದುದು ಕರೆಕ್ಟ್ ಅಂದ್ರೆ ಹದ ಸಿರಿ ನಾದಿದ್ವು ಅಂದ್ರೆ ರೊಟ್ಟಿ ಭಾಳ ಚಂದ ಆಗ್ತಾವ್ರಿ. ಸೊ ಇದನ್ನ ಮಾಡಿ ಇದು ಚಮಚಕ್ಕೆ ಏನು ಹತ್ತಿರ್ತೈತಲ್ಲ ಅದನ್ನೆಲ್ಲ ಹಿಂಗೆ ಒಣ ಹಿಟ್ಟು ಹಾಕೊಂಡು ಅದನ್ನ ತಕೊಂಡ್ಬಿಡುದ್ರಿ. ಸೊ ಈಗ ಒಂದ್ ಕೈಯಾಗ ಮೊಬೈಲ್ ಹಿಡ್ದೇನ್ರಿ, ಒಂದ್ ಕೈಲಿ ಮಾಡತ್ತೇನ, ಅದು ಒಂದೇ ಕೈಲಿ ಇದು ಮಾಡತ್ತೇನ್ರಿ. ಇದು ಸೈಡ್ ಇಟ್ಬಿಡಿದ್ರೆ ಅದನ್ನ ಹಿಟ್ಟು ತೆಗೆದ ಈಗೇನ್ ಇದು ಹಿಂಗೈತಲ್ರಿ, ಇದನ್ನ ಎಲ್ಲಾ ಅದೇನ್ ನಾವು ಜಿಗಿಟ್ ಹಾಕೊಂಡಿರ್ತೀವಿ ಅದ್ರೊಳಗೆ ಕಲ್ಸಿರ್ತೀವಲ್ರಿ ಹಿಟ್ಟ, ಅದು ಎಲ್ಲಾ ಹಿಟ್ಟು ಕೂಡ ಮಿಕ್ಸ್ ಆಗ್ಬೇಕ್ರಿ. ಸೊ ಹಂಗೆ ಫಸ್ಟ್ ಯಾವ್ದು ನೀರು ಅಂದ್ರೆ ಮ್ಯಾಲಿಂದ ಈಗ ಬ್ಯಾರೆ ಹೊರಗೆ ನೀರು ಹಾಕ್ಲಾರ್ದನ ಇದನ್ನ ಅಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಅದೇನಿದೆ ಒಂದ್ ಸ್ವಲ್ಪ ಸುಡ್ತಿರ್ತೈತ್ರಿ, ನೋಡ್ಕೊಂಡ್ ಮಾಡ್ರಿ, ಯಾಕಂದ್ರೆ ನೀರ್ ಸುಡು ಇರ್ತಾವಲ್ಲ. ಸೊ ಹಂಗಾಗಿ ಒಂದ್ ಸ್ವಲ್ಪ ಸುಡ್ತಿರ್ತದೆ. ಸೌಕಾಸ ನಿಮ್ಗೆ ಒಂದ್ ಸ್ವಲ್ಪ ಇದು ಒಣ ಹಿಟ್ಟ ಮಿಕ್ಸ್ ಮಾಡ್ಕೋತ ಸೌಕಾಸ ಅದನ್ನ ಒಟ್ಟುದ್ರ ಮಿಕ್ಸ್ ಆಗ್ಬೇಕ್ರಿ. ಅದು ಹಿಟ್ಟೊಟ್ಟು ಅದೇನ್ ನಾವು ಕಲ್ಸಿರ್ತೀವಲ್ರಿ ಅದೆಲ್ಲ ಮಿಕ್ಸ್ ಆಗ್ಬೇಕು. ಆಮೇಲೆ ನಾವು ಬ್ಯಾರೆ ಒಂದ್ ಸ್ವಲ್ಪ ತಣ್ಣೀರ್ ತಗೊಂಡ ಹಿಟ್ಟ ನಮಗ್ ಯಾವ ತರ ಅಂದ್ರ ಏನ್ ಗಟ್ಟಿ ಬೇಕು, ಏನೊಂದ್ ಸ್ವಲ್ಪ ನಮಗ್ ಬಡಿಯೋತ್ನಾಗ ಅಳ್ಳಕ್ ಬೇಕು, ಹಂಗ್ ನೋಡ್ಕೊಂಡು ನಾದ್ಕೋದ್ರಿ ಅದನ್ನ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡತ್ತೇನ್ರಿ, ಆಮೇಲೆ ನಾದ್ ತೋರಿಸ್ತಾನು. ಈಗ ನೋಡ್ರಿ ಒಟ್ಟುದ್ರಾಗ ಅದನ್ನ ಹಿಟ್ಟು ಮಿಕ್ಸ್ ಮಾಡಿವ್ರಿ, ಹಿಂಗಾಗೈತಿ. ಇನ್ನ ನಾವು ಈಚೆ ಕಡೆ ಒಂದಿಷ್ಟು ತಣ್ಣೀರ್ ತಗೊಂಡು ಸ್ವಲ್ಪ ಹಿಂಗ್ ಹಾಕೊಂಡ ನಾದಾಗ ಸ್ಟಾರ್ಟ್ ಮಾಡಿದ್ರಿ. ಭಾಳ ಹಿಂಗೆ ಒತ್ತಿ ಬಾರ ಹಾಕಿ ಏನು ಅದುದಿಲ್ರಿ, ಸ್ವಲ್ಪ ಒಂದು ಮೆಂಟೈನ್ಲ ಅದುದಿಲ್ಲ ಅಂದ್ರೆ ಭಾಳ ಗಟ್ಟಿ ಮಾಡಿದ್ರಂದ್ರ ಹಿಂಗೆ ರೊಟ್ಟಿ ಬಡಿಯೋತ್ನಾಗ ಭಾಳ ಭಾರ ಹಾಕಿ ಬಿಡಿಬೇಕಾಗ್ತದೆ. ಸ್ವಲ್ಪ ನೋಡ್ಕೊಂಡು ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ನೋಡ್ಕೊಂಡು ಅಳ್ಕಂಗೆ ಸ್ವಲ್ಪ ನಾದ್ಕೋದ್ರಿ. ಇಸಿ ನೀರು ಹಾಕೋರಿ. ಒಮ್ಮೆ ಭಾಳಷ್ಟು ನೀರು ಹಾಕೊಂಡ್ರಿ ಅಂದ್ರೆ ಅಳ್ಕಾಯ್ಬಿಡ್ತದೆ ಹಿಟ್ಟು. ಅವಾಗ ತೀರಾ ಅಳ್ಕಾತಂದ್ರೂ ಬಡಿಯಕ್ಕೆ ಆಗಂಗಿಲ್ರಿ, ರೊಟ್ಟಿ ಎಲ್ಲ ಹರಿದು ಹೋಗ್ತಾವ್ರಿ. ಹಿಂಗ ರೊಟ್ಟಿ ನಾದುದು ಹೆಂಗೈತೆ ಅಂದ್ರೆ ರೀ, ಹದಾ ಸಿರಿ ನಾದ್ಬೇಕ್ರಿ. ಎಷ್ಟು ನಾವು ಹಿಂಗ್ ಕೈ ಒಳಗ ಹಿಂಗ್ ಕಿಮಿಚಿ ಹಿಂಗೆಲ್ಲ ನಾದ್ತಿವಲ್ರಿ, ಅವಾಗನ ರೊಟ್ಟಿದು ಸ್ವಾದ ಬರ್ತದ್ರಿ. ಮತ್ ಬರೇ ಹಿಂಗ್ ಅಳಗಾಡ್ಸಿ ಒಂದ್ ಗಂಟಿ ಮಾಡಿ ಹಿಂಗಿಟ್ಟು ಇದನ್ನ ನಾದ್ಕೊಂಡಿವಿ ಅಂದ್ರೆ ಹಿಟ್ಟ ಅದು ಸರಿ ಅಂದ್ರ ರೊಟ್ಟಿ ಸ್ವಾದ ಆಗುದಿಲ್ರಿ, ಅಷ್ಟ ಸಿಹಿ ಅನ್ಸೋದಿಲ್ಲ. ನಮ್ಮ ಅಪ್ಪ ಎಲ್ಲ ಹೇಳ್ತಿದ್ರಿ ಮೊದಲ ರೊಟ್ಟಿಯ ಅವ್ರ ಅಜ್ಜಿ ನಮ್ಮ ಅಂದ್ರ ಪಪ್ಪಾಗಳ ಮಮ್ಮಿ ಅಂದ್ರೆ ನಮ್ಮ ಅಜ್ಜಿಯರೆಲ್ಲ ರೊಟ್ಟಿ ಮಾಡಿದ್ರ ಹಾಲು ತಿನ್ನಂಗ ಆಗ್ತೈತಿ ಅಂತ ಹೇಳ್ತಿದ್ರಿ. ಸೊ ನಂಗೂ ಅದನ್ನ ಹೇಳವ್ರ, ನೋಡ್ತಂಗಿ ಯಾವಾಗ ಬೇಕಾದಾಗ ರೊಟ್ಟಿ ಮಾಡಿ, ನೀವು ರೊಟ್ಟಿ ತಿಂದ್ರ ನಿಮ್ ಕೈಯಾಗಿನೂ ಹಾಲು ತಿನ್ನಂಗ ಆಗಿರ್ಬೇಕು ನೋಡಿ ಅಂತ ಹಿಂಗ್ ಹೇಳ್ತಿದ್ರಿ. ಸೊ ಇದ್ರಾಗ ಏನು ಮಹತ್ವ ಇಲ್ರಿ, ನಾವ್ ಈಗ ನಾದ್ಕೋತೀವಲ್ರಿ, ಇದ ಒಂದ ಮಹತ್ವ ರೀ. ಇದ್ರಾಗ ನಾವ್ ಎಷ್ಟು ಅದನ್ನ ಬಾಳ್ ನೀರ್ ಹಾಕೋದಿಲ್ರಿ, ಸ್ವಲ್ಪ ಹಿಂಗ್ ಮಿದ್ಕೋತ ನಾದಿದ್ವಿ ಅಂದ್ರ ಅದ ಆ ಟೇಸ್ಟ್ ಬಂದ ಬಿಡ್ತದ್ರಿ. ಸ್ವಲ್ಪ ನಾದಾಕ ಟೈಮ್ ಹಿಡಿತೈತ್ರಿ, ಯಾಕಂದ್ರೆ ಅಂದ್ರೆ ಹಿಂಗ ಎಷ್ಟು ಚಲೋ ಹಿಂಗ್ ನಾವ್ ಮಿದ್ಕೊಂಡು ನಾದ್ತೀವಲ್ಲ ಅಷ್ಟು ಟೇಸ್ಟ್ ಬರ್ತಾವ್ರಿ. ಮತ್ತ ಅಷ್ಟು ರೊಟ್ಟಿನೂ ಚಲೋ ಇದನ್ನ ಹಾಕೋರಿ. ಭಾಳ ಅಳ್ಕು ಮಾಡ್ಕೊಳಂಗಿಲ್ರಿ, ಮತ್ತೆ ಅತಿ ಗಟ್ಟಿನೂ ಮಾಡ್ಕೊಳಂಗಿಲ್ರಿ. ನಮ್ಗೆ ಹೆಂಗ್ ಬಡಿಯಾಕ ಅನುಕೂಲ ಆಗ್ತೈತಲ್ಲ ಆ ರೀತಿ ನೋಡಿ ನಾವ್ ನಾದ್ಕೋದ್ರಿ. ಬೇಕಾದ್ರೆ ನೀವು ಭಾಳ ಇದನ್ನಿತ್ತಂದ್ರೆ
ಮೊದ್ಲು ಸ್ವಲ್ಪ ಗಟ್ಟಿ ಮಾಡ್ಕೊರಿ. ಆಮೇಲೆ ಏನೋ ಮಾಡುವತ್ನಾಗ ಒಂದಿಷ್ಟು ಹಿಂಗೆ ಹಿಟ್ಟು ತೆಗೆದ ಎಷ್ಟು ಮಾಡ್ತಿರ್ತಿರಲ್ಲ ಅಷ್ಟನ್ನ ನೀರು ಹಾಕೊಂಡು ಸ್ವಲ್ಪ ಅಳಕ್ ಮಾಡ್ಕೊಂಡು ಅದ್ರಾಗ ಬೇಕಾದ್ರೆ ನೀವು ಒಂದೊಂದು ಹಿಂಗೆ ರೊಟ್ಟಿ ತೊಗೊಂಡು ಹುಳಿ ಮಾಡ್ಕೊಂಡು ಬಳ್ಕೊಬೋದ್ರಿ. ಇಲ್ಲ ಈಟ ನಾದುದು ಇತ್ತು ಅಂದ್ರೆ ಸ್ವಲ್ಪ ಜನ ಇದ್ರು ಈಟ ಮಾಡೋದಿತ್ತು ಅಂತಂದ್ರೆ ಅದೇನು ದೊಡ್ಡ ಅಳಕಾಗೋದಿಲ್ರಿ. ಅಂದ್ರೆ ಒಂದು ಅರ್ಧ ತಾಸತಿ ಇಟ್ಟಿವಿ ಅಂದ್ರೆ ಈಗ ಹಿಟ್ಟು ಹೆಂಗೆ ಆಕೈತಂದ್ರೆ ರೀ ಫುಲ್ ಅಳಕಾಗ್ಬಿಡ್ತೈತಿ. ಅಳಕಾಗನ ಮತ್ತೆ ಅವಾಗ ನಮಗೆ ಬಡ್ಯಾಕ್ ಬರೋದಿಲ್ರಿ, ರೊಟ್ಟಿ ಹರಿದು ಹೋಗ್ತಾವ. ಅದಕ್ಕೆ ನಾಲ್ಕೋತ್ನಾಗ ಒಂದು ಚೂರು ಗಟ್ಟಿಗೆ ನಾದ್ಕೊಂಡ್ರೆ ಅಂದ್ರೆ ನೀವು ಮಾಡೋತ್ನಾಗ ಒಂದು ಎಷ್ಟೆಷ್ಟು ಪಾರ್ಟ್ ನೀವು ಮಾಡ್ಕೋತೀರಿ ಅಷ್ಟು ಹಿಂಗೆ ನೀರು ಹಾಕೊಂಡು ಮಿದ್ಕೊಂಡು ಸ್ವಲ್ಪ ಮಿದು ಮಾಡ್ಕೊಂಡು ಹಿಂಗೆ ತೊಗೊಂಡು ನೀವು ಇದು ರೊಟ್ಟಿ ಮಾಡಿದ್ರಿ ಅಂದ್ರೆ ಇದು ಚಲೋ ಆಕತ್ರಿ. ಇದಾಗ ಮೇನ್ ಒಂದ ನೋಡ್ರಿ ನಾದುದು. ಸೊ ನಾ ಆಗ ಹೇಳಿನಲ್ರಿ, ಯಾರು ನೀವು ಇದು ಮಾತು ಕೇಳಿದ್ರಂದ್ರೆ ಕಮೆಂಟ್ ಮಾಡ್ರಿ. ರೊಟ್ಟಿ ತಿಂದ್ರೆ ಹಾಲು ತಿಂದಂಗೆ ಆಗಿರ್ಬೇಕತ್ತೆ. ಯಾಕಂದ್ರೆ ನಮಗೆ ಯಾರು ಹಿಂದೆ ನಿಮ್ಮ ಮನೆಯಾಗಿನವ್ರು ಹೇಳೇ ಇರ್ತಾರ್ರಿ. ಸೊ ಹಂಗೆ ಅಂದಿದ್ರೆ ನಿಮ್ಮ ಮನ್ಯಾಗೂ ಯಾರು ಹಂಗೆ ಅಂತಿದ್ರು ಅಂದ್ರೆ ನಾನು ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಅಪ್ಪ ಅಂತೂ ಅನ್ನತಿದ್ರಿ, ನಮ್ಮ ಅಜ್ಜಿ ಮಾಡಿದ ರೊಟ್ಟಿ ಮತ್ತು ಕೈ ರೊಟ್ಟಿ ರೀ ಬರೀ ಕೈಯಾಗ ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡಿ ಬೇಯಿಸಿ ಕೊಡ್ತಿದ್ರಲ್ರಿ. ಅವನ್ನೆಲ್ಲ ತಿಂದ್ರೆ ಹಾಲು ತಿನ್ನಂಗೆ ಆಕಿತ್ವ. ನಾವು ಹಾಲನ್ನ ತಿಂತಿದ್ದಿಲ್ಲ, ರೊಟ್ಟಿನ ತಿಂದ್ರೆ ನಮ್ಗೆ ಹಾಲು ತಿನ್ನಂಗೆ ಆಗ್ತಿತ್ತು. ಅತಿಕನ್ ಪಪ್ಪ ಹತ್ತಿದ್ರೆ ನನಗೆ ಅದು ಭಾಳ ನೆನಪೈತಿ. ಚೆನ್ನಾಗಿದ್ದಾಗ ಹಂಗತ್ತಿದ್ರು. ನಾನು ಕೈ ರೊಟ್ಟಿ ಎಲ್ಲ ತಿನ್ನನ್ರಿ. ಈಗ ಇವ್ರು ಯಾರು ಕೈ ರೊಟ್ಟಿ ತಿನ್ನಂಗಿಲ್ರಿ, ದಪ್ಪ ಆಗ್ತೈತಿ ಅದು ಒಳ್ಳೆ ಅಂತ ಹೇಳಂತಾರ. ನಾವು ಏನು ಕೈ ರೊಟ್ಟಿ ಮಾಡಂಗಿಲ್ರಿ, ಓನ್ಲಿ ಹಿಂಗೆ ಬಡ್ದು ರೊಟ್ಟಿನ ಮಾಡ್ತೀವಿ. ಈ ನಾದಿದ ಹಿಟ್ಟೊಳಗ ನಾನು ಇಲ್ಲಂದ್ರೂ ಸಣ್ಣ ಕಣಗ ಪೂರ ಏನ್ ಸಣ್ಣ ಅಲ್ರಿ, ಒಂದ್ ಲೆವೆಲ್ಕಿನೂ ಒಂದು 10-15 ರೊಟ್ಟಿ ಆಗ್ತಾವ್ರಿ. ಇಷ್ಟು ನಮಗ್ ಸಾಕಾಗ್ತದ್ರಿ. ಈಗೂ ಆಗ್ತತಿ ಮತ್ತೆ ಸಂಜಿಕೂ ಆಗ್ಬಿಡ್ತೈತ್ರಿ. ಅಂದ್ರೆ ಲಾಸ್ಟ್ ಒಂದ್ ಸ್ವಲ್ಪ ಇವು ತಂಗಳದು ಅಂದ್ರೆ ತಿನ್ನಾಕಂತ್ರು ಮೊಸರ ಹಿಂಡಿ ಯಾವ್ದಾರ ಐತಂದ್ರೆ ಹಚ್ಕೊಂಡ್ ತಿನ್ನಾಕ ಭಾರಿ ಟೇಸ್ಟ್ ಅನ್ಸ್ತದ್ರಿ. ಸೊ ಹಂಗಾಗಿ ಸ್ವಲ್ಪ ರೊಟ್ಟಿ ಮಾಡೋದ್ನಾಗ ಒಂದೆರಡು ಹೆಚ್ಚಿಗೆ ಮಾಡ್ಬಿಡ್ತೀವ್ರಿ. ಅಂದ್ರೆ ಉಳಿದ್ರು ಮರ್ದಿಸ್ ತಿನ್ನಾಕ ಭಾಳ ಟೇಸ್ಟ್ ಅನ್ಸ್ತದ್ರಿ. ಇದ್ರಾಗ ಒಂದ್ 10-15 ರೊಟ್ಟಿ ಅಕ್ಕವ್ರಿ. ಈಗಿನ ರೊಟ್ಟಿ ಮಾಡ್ತೀನಿ ನಾನು. ಈಗ ನೋಡ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತಗೋರಿ. ಅಂದ್ರೆ ಫಸ್ಟ್ ಒಂದ್ ಸ್ವಲ್ಪ ನಿಮ್ಗೆ ಅಳಕ್ ಮಾಡ್ಕೊಂಡು ಅಂದ್ರೆ ಇಷ್ಟು ಒಂದ್ ಸ್ವಲ್ಪ ಮಿದು ಮಾಡ್ಕೊಂಡು ತೊಗೊಳಕ್ ಒಂದಿಷ್ಟು ಹಿಟ್ಟು ತೊಗೊಂಡ್ರಿ. ನಾನು ನೀವು ಸ್ಟಾರ್ಟಿಂಗ್ ಮಾಡೋರಿದ್ರೆ ಅಂದ್ರೆ ಸ್ವಲ್ಪ ಹಿಂಗೆ ಸಣ್ಣದು ತೊಗೊಂಡು ಸಣ್ಣ ಮಾಡ್ರಿ ನಡಿತೈತಿ. ಇದನ್ನ ಕೈಯಾಗ ಹಿಂಗೆ ಮಾಡ್ಕೊಂಡು ಸ್ವಲ್ಪ ಹಿಟ್ಟು ಹಾಕೋದ್ರಿ, ಇಲ್ಲಿ ಒಣ ಹಿಟ್ರಿ ಹಾಕಿ ಹಿಂಗೆ ಬಡ್ಕೋದ್ರಿ. ಅದನ್ನ ಸ್ವಲ್ಪ ಸಣ್ಣ ಮಾಡಿ ಹಿಂಗೆಲ್ಲ ಮಾಡೋದು ನೋಡ್ರಿ. ಹಿಂಗೆ ಈ ಥರ ತಿರ್ಗಿಸ್ಬೇಕ್ರಿ. ದಂಡಿ ಅಂದ್ರೆ ಹರಿಯಂಗಿಲ್ಲ ದಂಡಿ. ಇಲ್ಲಾಂದ್ರೆ ದಂಡಿ ಏನಾಗ್ಬಿಡ್ತಾವೆ ಸಿಡಿದು ಅಂದ್ರೆ ನಿಮಗೆ ಅಲ್ಲಿ ಏನಾಗ್ಬಿಡ್ತೈತಿ ರೊಟ್ಟಿ ಹರಿದು ಬಿಡ್ತಾವ್ರಿ. ಫಸ್ಟ್ ನಾವು ಈಗ ರೊಟ್ಟಿ ಏನು ಈಗ ಹಿಟ್ಟು ತೊಗೋತೀವಿ, ಉಳ್ಳಿ ತೊಗೊಂತೀವಲ್ಲ, ತೊಗೊಂಡ್ಬಳಕ್ಕೆ ಹಿಂಗೆ ಮಾಡ್ಕೋಬೇಕ್ರಿ. ನಾನು ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ ಬಡ್ಯಾಕ್ ಸ್ಟಾರ್ಟ್ ಮಾಡಿದ್ರಿ. ನಾನು ರೊಟ್ಟಿ ಬಡದ್ನಿ, ಏನ್ ಶೀಳಿಲ್ಲ ಏನಿಲ್ಲ, ರೊಟ್ಟಿ ಚಂದ ಆಗೈತ್ರಿ. ನಾ ಈಗ ಸಣ್ಣದ ಮಾಡಿ ತೋರ್ಸೇನ್ರಿ, ದೊಡ್ಡದೇನ್ ಮಾಡಿಲ್ರಿ. ಆಕ್ಚುಲಿ ವಿಡಿಯೋದ ದೊಡ್ಡದ ಅನ್ಸಾತೈತಿ, ದೊಡ್ಡದೇನಿಲ್ರಿ, ಸಣ್ಣದೈತಿ. ನೀವು ಫಸ್ಟ್ ಕಲಿಯೋರ್ ಇದ್ರಂದ್ರೆ ಸಣ್ಣ ಮಾಡಿ ಕಲ್ಕೋರಿ, ಆಮೇಲೆ ದೊಡ್ಡ ಮಾಡಕ್ ಹೋಗ್ರಿ. ಮೊದ್ಲು ಒಂದ್ ಸ್ವಲ್ಪ ಹಿಟ್ಟು ದಿಪ್ಪನ ಹಿಡ್ಕೋರಿ ನೀವು. ಯಾಕಂದ್ರೆ ಫಸ್ಟಿಗೆ ಮಾಡೋತ್ನಾಗ ಸೀಳ್ತಾವಲ್ರಿ, ಅದು ಟೆನ್ಷನ್ ಆಗ್ಬಿಡ್ತೈತಿ. ಸೊ ಹಂಗಾಗಿ ಸ್ವಲ್ಪ ದಿಪ್ ಇಟ್ಕೊಂಡ್ರಿ ಅಂದ್ರೆ ಒಂದ್ ಇಟ್ಟ ದೊಡ್ಡ ಮಾಡಿದ್ರು ನಿಮ್ಗೆ ಹಿಂಗ್ ದಂಡಿ ಎಲ್ಲ ಪೂರ ಶೀಳಂಗಿಲ್ಲ ಮತ್ತೆ ಹರಿಯಂಗಿಲ್ರಿ. ಸೊ ಹಿಂಗ್ ಮಾಡಿ ಇನ್ನ ಬೇಸಾಕಿದ್ ಉಲ್ಟಾ ಸೈಡ್ ಹಾಕಿ ಇಲ್ಲಿ ತವಿ ಒಳಗ್ ಬೇಸಾಕಿಡುದ್ರಿ. ಒಂದ್ ಸೈಡ್ ನೀರ್ ಹಚ್ಚೋದ್ರಿ. ತೋರಿಸ್ತೇವಿ ಕಾದಿರ್ಬೇಕ್ರಿ. ತವಿ ಒಂದ್ ಸ್ವಲ್ಪ ನಾವು ಗ್ಯಾಸ್ ಹೆಂಗ್ ಮಾಡ್ಕೋದಂದ್ರೆ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮ್ ಮೇಲೆ ಇಟ್ಕೋತಾ ಇರೋದ್ರಿ. ಇದು ಹಿಟ್ ಹಚ್ಚಿ ಸೈಡ್ ಅಂದ್ರೆ ಕೆಳಗಿನ ಸೈಡ್ ಹಾಕಿರ್ತೇನ್ರಿ ಉಲ್ಟಾ ಇಲ್ಲೇ. ಇದಕ್ಕೆ ಏನ್ ಮಾಡುದ್ರಿ, ಸ್ವಲ್ಪ ಹಿಂಗ ನೀರ್ ಹಚ್ಚೋದ್ರಿ. ಇದೊಂದು ಹಿಂಗ್ ಕಾಟನ್ ವೈಟ್ ಅರ್ಬಿ ಇತ್ತು ಅಂದ್ರೆ ತಗೊಂಡ್ ಒಂದು ರೊಟ್ಟಿ ಮಾಡಕ್ ಅಂತ ಹೇಳಿ ಇಟ್ಕೊಂಡ್ಬಿಡುದ್ರಿ. ಅದನ್ನ ಇದಕ್ಕೆ ನೀರು ಹಚ್ಚಿ ಬಾಳತನ ಬಿಡಂಗಿಲ್ರಿ. ಸ್ವಲ್ಪ ಆರಿದಂಗ ಅನಿಸ್ತಂದ್ರ ತಿರುಗಿ ಹಾಕಿಬಿಡುದ್ರಿ. ಇದನ್ನ ಹಂಗ ಆಗೈತ್ರಿ. ಇದ ಸ್ವಲ್ಪ ತಿರುತ್ತೇನ್ರಿ. ನೀವು ಕೈಲಿ ಇದನ್ನ ಹಾಕಿತ್ತಂದ್ರೆ ಚಮಚನೂ ಯೂಸ್ ಮಾಡ್ಕೊರಿ. ಈಗ ತಿರುಗಿ ಹಾಕೇನ್ರಿ. ಇನ್ನ ಇದೇನ್ ಈಗ ತಿರುಗಿ ಹಾಕಿದ ಬಳಕ ಒಂದ್ 5 ನಿಮಿಷ ಬೇಯಾಕ್ ಬಿಡ್ಬೇಕ್ರಿ. ಇದನ್ನ ಸ್ವಲ್ಪ ಜಲ್ದಿ ಬೇಯಂಗಿಲ್ರಿ, ನೀರ್ ಹತ್ತಿರ್ತಿತ್ಲ, ಸ್ವಲ್ಪ ಟೈಮ್ ತಗೋತೈತ್ರಿ. ಸ್ವಲ್ಪ ಮೇಲೆ ಹಿಂಗ್ ತಿರುಗಿಸ್ಬೇಕಾದ್ರೆ ಅಂದ್ರೆ ಒಮ್ಮೆನೆ ತಿರುಗಿಸ್ ನೋಡ್ಬೇಡ್ರಿ. ಒಂದ್ 2 ನಿಮಿಷ ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಹಿಂಗೆ ಎತ್ತಿ ನೋಡಿದ್ರಿ ಅಂದ್ರೆ ಅದ್ ಬೇದತಿ ಬಿಟ್ಟತಿ ಅಂತ ನಿಮ್ಗೆ ಗೊತ್ತಾಗತ್ರಿ. ನಾನು ತಿರುಗಿಸ್ ನೋಡ್ತೇನ್ರಿ. ಬೇಯ್ದಿರ್ಲಿಕ್ಕಂದ್ರೆ ಅಕಸ್ಮಾತ್ ಹಂಗ ಇಟ್ಬಿಡುದ್ರಿ. ಬೇದತ್ರಿ ಇದಾಗ ಉಲ್ಟಾ ಹೊಳೆಶ್ ಹಾಕ್ಬಿಡುದ್ರಿ. ಈಗ ಒಮ್ಮೆ ಉಬ್ಬಿ ಬರ್ತೈತ್ರಿ, ಒಮ್ಮೆ ಉಬ್ಬುದಿಲ್ಲ. ಸೊ ಸ್ಟಾರ್ಟಿಂಗ್ ಅಂದ್ರೆ ಸ್ವಲ್ಪ ಎಲ್ಲಾರೇ ಹಿಂಗ ಒಂದ್ ಸ್ವಲ್ಪ ತೂತಿಗಿತಾಗಿದ್ವು ಅಂದ್ರೆ ಉಪ್ಪಂಗಿಲ್ರಿ, ಇಲ್ಲಾಂದ್ರೆ ಉಪ್ತೈತ್ರಿ. ಹಿಂಗ ಉಪ್ಪೋದ್ನಾಗ ಸ್ವಲ್ಪ ಹಿಂಗ್ ಪ್ರೆಸ್ ಮಾಡಿದ್ರೆ ಅಂದ್ರೆ ಎಲ್ಲಾ ಕಡೆ ಬೇದ್ ಬಿಡ್ತೈತ್ರಿ ಚೆನ್ನಾಗಿ. ಸ್ವಲ್ಪ ತಿರ್ಗಿಸ್ಕೋತ ಒಮ್ಮೆ ಒಂದ ಕಡೆ ಬಿಟ್ರೆ ಅಂದ್ರೆ ಏನಾಗ್ಬಿಡ್ತೈತಿ, ಹೊತ್ತಿ ಬಿಡ್ತಾವು. ಸ್ವಲ್ಪ ತಿರ್ಗಿಸ್ಕೋತ ಇರೋದ್ರಿ. ಮತ್ತೆ ಉಬ್ಬಿದಾಗ ಒಂದೊಂದ್ ಕಡೆ ಹಿಂಗ್ ಫುಲ್ ಹವಾ ಹೋಗ್ಬೇಕಂತಂದ್ರೆ ಅಲ್ಲಿ ನೀವು ಕೈ ಇಟ್ರಿ ಅಂದ್ರೆ ಕೈ ಸುಡ್ತೈತ್ರಿ. ನೋಡ್ಕೊಂಡು ಬೇಯಿಸ್ಕೋದ್ರಿ. ಈಗ ನೋಡ್ರಿ ರೆಡಿ ಆತ್ರಿ ನಂದು ರೊಟ್ಟಿ. ಹಿಂಗ ಈ ಕಡೆ ಬೇಯಾಕಿಟ್ಟು ಈ ಕಡೆ ಒಂದು ರೊಟ್ಟಿ ರೆಡಿ ಮಾಡ್ಕೋದ್ರಿ. ಹಿಂಗ ರೊಟ್ಟಿ ಮಾಡೋದು ಭಾಳ ಇದೈತ್ರಿ. ಸೊ ಸ್ವಲ್ಪ ನೀವು ಫಸ್ಟ್ ಟೈಮ್ ಮಾಡೋದ್ನಾಗ ಹೆಂಗ ಅನಿಸ್ತೈತಿ, ಹಂಗೋ ಏನೋ ಅಂತ ಅನಿಸ್ತೈತಿ. ಸೊ ನಾವು ಒಂದು ಟೆಕ್ನಿಕ್ ಲೆಸ್ ಅವಕಾಶ ಮಾಡ್ಕೋತ ಇಲ್ಲ. ನಿಮ್ಗೆ ಒಂದು ಬೇಸಿ ಬಳಕ ಆಮೇಲೆ ಒಂದು ಮಾಡ್ತಿದ್ರೆ ಹಂಗೂ ಮಾಡ್ರಿ. ಇಲ್ಲ ಈ ಕಡೆ ಬೇಸಾಕಿಟ್ಟು ಈ ಕಡೆ ಮಾಡೋದು ನಮ್ಗೆ ಗೊತ್ತಾಕತಿ, ರೂಢಿ ಆಕತ್ತಂದ್ರೆ ನೀವು ಹಿಂಗೂ ಮಾಡ್ಬೋದ್ರಿ. ಇದು ನಂದು ರೊಟ್ಟಿ ರೆಡಿ ಆತ್ರಿ. ಈಗ ನಾನು ಹಾಕೊಂಡ್ರಿ ಇನ್ನ ಒಂದಾದ್ಮೇಲೆ ಒಂದ್ ಮಾಡುದ್ರಿ. ಈಗ ಇಲ್ಲೇ ರೆಡಿ ಐತ್ರಿ. ಇದನ್ನ ಮತ್ತೆ ಹಿಂಗ್ ಉಲ್ಟಾ ತಿರ್ಗಿಸಿ ತವಿ ಮೇಲೆ ಹಾಕೋದ್ರಿ, ನೀರ್ ಹಚ್ಚೋದು ಮತ್ತೆ ಹಿಂಗ ಕಂಟಿನ್ಯೂ. ರೊಟ್ಟಿ ಬೇಯಿಸೋತ್ನಾಗ ಏನೈತ್ ಗೊತ್ತನ್ರಿ, ನಾವು ಗ್ಯಾಸ್ ಹೆಚ್ಚ ಕಡಿಮೆ ಇಡ್ತೀವಲ್ರಿ, ಅದು ಬಹಳ ಇಂಪಾರ್ಟೆಂಟ್ ರೀ. ಒಂದು ಬೇಯಿಸೋತ್ನಾಗ ಜಾಸ್ತಿ ಇಟ್ಟು ಅದನ್ನೆಲ್ಲ ಉಲ್ಟಾ ಮಾಡಿ ಬೇಯಿಸಿ ಎಲ್ಲ ಮಾಡಿರ್ತೀವಿ, ಫುಲ್ ಕಾಲ್ ಬಿಟ್ಟಿರ್ತೈತ್ರಿ. ಅವಾಗ ಏನ್ ಮಾಡಿದ್ರಿ, ಮತ್ತೆ ನಾವು ಇನ್ನೊಂದು ರೊಟ್ಟಿ ಹಾಕ್ಬೇಕಂತಿರ್ತೀವಲ್ಲ, ಅವಾಗ ಪೂರ್ತಿ ಸಣ್ಣ ಇಟ್ಟು ಮತ್ತೆ ರೊಟ್ಟಿ ಹಾಕಿ ಅದಕ್ಕೆ ನೀರ್ ಹಚ್ಚಿ ಆಮೇಲೆ ಉಲ್ಟಾ ಹೊಳಸ್ತೀವಲ್ರಿ, ನೀರಿನ ಸೈಡ್ ಹೊಳಸ್ತೀವಲ್ಲ, ಅವಾಗ ಮತ್ತೆ ಒಂದ್ ಸ್ವಲ್ಪ ಜೋರ್ ಇಟ್ಟು ಬೇಯಿಸ್ಕೊಂಡ್ರಿ ಅಂದ್ರ ಕರೆಕ್ಟ್ ಬೇಯ್ತಾವ್ರಿ. ಇಲ್ಲಾಂದ್ರೆ ಫುಲ್ ಜೋರ್ ಇಟ್ಟು ನೀವು ಬೇಸಾಕತ್ತೀರಿ ಅಂದ್ರೆ ರೊಟ್ಟಿ ಕರೆಕ್ಟ್ ಆಗಿ ಬರುದಿಲ್ಲ, ಮತ್ತೆ ಉಬ್ಬುದು ಇಲ್ಲ, ಮತ್ತೆ ಸರಿ ಆಗುದಿಲ್ರಿ.
ಸೊ ಇದೊಂದು ಇದು ನೀವು ಗ್ಯಾಸ್ ಫ್ಲೇಮ್ ಹೆಚ್ಚು ಮಾಡ್ತೀರಿ ಕಡಿಮೆ ಮಾಡ್ತೀರಿ ಇದು ಭಾಳ ಇಂಪಾರ್ಟೆಂಟ್ ರೀ ಇದು ಬೇಯಿಸೋ ಹೊತ್ನಾಗ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಲಾ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು, ಎಲ್ಲ ಅದೃಷ್ಟ ಕೋಟ ಕಣ್ಲಾ. ಸ್ಕೂಲಿಂದ ಬಂದ್ರು ಅದೆಲ್ಲ ಇತ್ತು ಮರಿ ಎಲ್ಲಿ ಹೋದವ ಹೊರಗೆ ಹೋದ ಎಟ್ರ ಈಗ ಬಂದ್ರಿ ಸ್ಕೂಲಿಂದ. ಇವತ್ತು 2 ಗಂಟೆಗೆ ಮನೆಗೆ ಬರ್ತಾರ್ರಿ. ಇನ್ ಇವತ್ತು 2 ಗಂಟೆಗೆ ಬಂದಾರಂದ್ರ ನಾಳೆ ಸಂಜೆ ತನಕ ತಲಿತಿರ್ತಾರ. ರೊಟ್ಟಿ ಎಷ್ಟು ಚಂದ ಅದು ರೊಟ್ಟಿ ಹಿಂಗ ನಿಮ್ಮನು ಹಾಕವ್ರಿ. ಇದು ಉಬ್ಬಿದ ರೊಟ್ಟಿ ತೆಗಿಯೋತ್ನ ಸ್ವಲ್ಪ ಸಮಾಧಾನ ತೆಗೀರಿ. ಇಲ್ಲದ ನೋಡ್ರಿ ಆರಾಮಿಲ್ಲ ತೆಗೀರಿ. ಭಾಳ ಶಾನೆ ಐತ್ರಿ ಕರೆ ನಮ್ಮ 3 ಗಂಟೆ ದೊಡ್ದಿದ್ರಿ ಉಳ್ದಿದ್ದೆಲ್ಲ ಶಾನೆ ಬಾಳ ಹೇಳ್ಬೇಡ ತಾಳ್ರಿ ಹಂಗ ಅಷ್ಟು ಸೋಗ್ಲಾಡ್ರಿ. ಯಾಕಂದ್ರ ನಾನ್ ಮುಖದ ಹತ್ತಲ್ಲಿ ಯಾಕೆ ಗೊತ್ತಾಗೋದತ್ತನ್ರಿ ನಾ ಕಪ್ಪದೇನತ್ತ ಆಕಿ ಬೆಳಗದಾಳತ್ರಿ. ಅದಕ್ಕ ನನಗೆ ಯಾವಾಗ ಮಾಡ್ತಾರ್ರಿ ಅದಕ್ಕ ನೋಡ್ಲ ಹಿಂಗ ರೋಸ್ಟ್ ಮಾಡ್ತಾವ್ರಿ. ಬಾಳ ರೋಸ್ಟರ್ ಅಲ್ಲಾಗ್ರಿ ಆಕಿಗೂ ನಾವ್ ಮೇಲ ರೋಸ್ಟ್ ಮಾಡ್ತೀವ್ರಿ. ಮೂಗ್ ದಮ್ ಐತಿ, ಡೊಣ್ ಮೆಣಸಿನ್ಕಾಯಿ ಮೂಗ್ ಐತಿ. ಮಕ್ಳ ಇದ್ರಂದ್ರ ನನಗಂತೂ ಮನ್ಯಾಗ ಹೆಂಗ್ ಟೈಮ್ ಹೋಗತ್ತೆ ಗೊತ್ತಾಗಂಗಿಲ್ರಿ. ಅಷ್ಟು ಕಾಡಿಸ್ತಾರ್ರಿ. ಮತ್ತ ಏನ್ ಟೈಮ್ ಅದ್ ನೋಡಾಕ್ ಸೋಡಿರಂಗಿಲ್ಲ ಕರೆ ಅದಕ್ಕೆ ಹಸು ಬಾಳ ಐತ್ರಿ. ಇವತ್ತು ಜಂಕ್ ಫುಡ್ ಡೇ ಅಂತ ಯಾಕಂದ್ರೆ ಎಲ್ಲಾರು ಜಂಕ್ ಫುಡ್ ತಗೊಂಡ್ ಬಂದಾರತ್ತ. ಸೊ ಹಂಗಾಗಿ ಎಲ್ಲಾ ತಿಂದು ಏನ್ ಮಮ್ಮಿ ಹೊಟ್ಟಿನ ತುಂಬಿಲ್ ಹಸು ಆಗೈತತ್ತ ಯಾಕಂದ್ರೆ ನಂದು ರೊಟ್ಟಿ ಮಾಡೀನ್ರಿ. ಆಕಿ ಫೇವ್ರೇಟ್ ಏನಂದ್ರ ನಾವ್ ಬೇಕಾದಂತ ಪಲ್ಯ ಮಾಡ್ಲ್ರಿ ಮೊಸರ ಚಟ್ನಿ ಹಾಕೊಂಡ್ ತಿನ್ನೋದು ಒಂದು ಆಕಿದ್ ಫೇವ್ರೇಟ್ ರೀ. ಸೊ ಹಂಗಾಗಿ ಅದನ್ನ ಹಚ್ಕೊಂಡ್ ತಿನ್ನತಾವ. ನಾ ಪಲ್ಯ ಮಾಡ್ತಾನ ವೇಟ್ ಮಾಡೋದಿಲ್ಲ. ಮಮ್ಮಿ ನಂಗೆ ಹಸು ಆಗೈತಿ ತಿನ್ನತ್ತ ಹೇಳ್ರಿ ತಿನ್ ಮಾಡಾಕತ್ರಿ. ನಾನು ಬೆಳಗ್ಗೆ ಅವನ ಅರ್ಬಿ ಎಲ್ಲ ಅಂದರೆ ಒರೆಸ್ಲಾಕ ಅರ್ಬಿ ಮಾಡ್ಕೊಂಡೇನಿ ಅಂತೇಳಿ ಹಳೆ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಅವನ್ನೆಲ್ಲ ಜೋಡಿಸಿಡಾತೀನಿ ನೋಡ್ರಿ. ಅದ್ರ ಬಗ್ಗೆ ಒಂದು ವಿಷಯನ ಹೇಳಬೇಕು. ಏನಪ್ಪ ಅಂತಂದ್ರೆ ಈ ಹಿಂದಿನ ಬ್ಲಾಗ್ಸ್ನಾಗ ನಾನು ಒಂದು ವಿಡಿಯೋದಾಗ ಹೇಳೀನಿ ರೀ. ಬಟ್ ಅದು ಭಾಳ ಹಿಂದೆ ಆಯಿತು. ಸೊ ಇವಾಗ ಒಂದು ಸ್ವಲ್ಪ ಏನಂದ್ರೆ ಈಗ ಹೊಸದಾಗಿ ಯಾರು ಬ್ಲಾಗ್ಸನ್ನು ನೋಡ್ತಾ ಇದ್ರು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಯಾಕಂದ್ರೆ ಹೇಳತ್ತೇನೆ ರೀ. ನಾವು ಯಾವುದೇ ನಮ್ಮ ಹಳೆ ಬಟ್ಟೆಯನ್ನು ಒರೆಸ್ಲಾಕ ತೊಗೊಳ್ಳೋದಾತಂದ್ರೆ ನಾವು ಅದನ್ನು ಉಪ್ಪಿನ ನೀರೊಳಗೆ ನೆನೆಸಿಟ್ಟು ಆಮೇಲೆ ಅದನ್ನು ವಾಶ್ ಮಾಡಿಕೊಂಡು ಒಣಗಿಸಿ ಆಮೇಲೆ ಯೂಸ್ ಮಾಡೋಕೆ ತೊಗೋಬೇಕ್ರಿ. ನಾವು ಒರ್ಸಾಕ ಯೂಸ್ ಮಾಡೋರು ಇರ್ತೀವಲ್ರಿ. ಸೊ ಒರೆಸೋದು ಅಂದ್ರೆ ಈಗೇನಾದರೂ ಕ್ಲೀನ್ ಮಾಡೋದು ಸ್ವಚ್ಛ ಮಾಡೋದು ಹಿಂಗೆ ಒರ್ಸಾಕಂದ್ರೆ ಹೊಲಸೆಲ್ಲ ಒರೆಸ್ಲಕ್ಕ ಹಿಂಗೆ ಯೂಸ್ ಮಾಡ್ತಿರ್ತೀವಿ ರೀ. ಸೊ ಹಂಗೆ ನಮ್ಮ ಬಟ್ಟೆಗಳನ್ನು ನಾವು ಡೈರೆಕ್ಟಾಗಿ ಹಿಂಗೆ ಒರೆಸ್ಲಕ್ಕೆ ಯೂಸ್ ಮಾಡೋದಂದ್ರೆ ಅದು ನಮಗೆ ಒಂದು ನೆಗೆಟಿವಿಟಿ ಅಟ್ರಾಕ್ಷನ್ ಆಗಿಬಿಡ್ತದೆ. ನಾನು ಶೋನು ಊಟ ಮಾಡತ್ತೀವಿ ರೀ. ಸೋನು ನೋಡಿ ನನಗೇನು ಹಚ್ಚಾನ ಇಲ್ಲಿ ಬಿಳಿದು ಹಿಟ್ಟು ಹಚ್ಚಾನ ಸೋನು ಮುಚ್ಚ ಹುಡ್ಕೊತಾನ್ರಿ. ಇವ್ರಿಗೆ ಫೋನ್ ಹಚ್ಚಿನಿ ನಾನು ಸ್ವಲ್ಪ ಲೇಟ್ ಆಕತೀನಿ ಏನತ್ತೀನಿ ಅಂತಂದ್ರು. ಅದಕ್ಕೆ ಸೋನು ನಾನು ಊಟ ಮಾಡತ್ತೀವಿ. ಅವ ಕಾಣಿಸೋದಿಲ್ಲ ಅಂತ ಕಾಣಿಸ್ತಾನ್ರಿ. ಭಾಳ ಚೆನ್ನಾಗನ ಇಲ್ಲೇ ಊಟಕ್ಕೆ ಹಾಕೊಂಡು ಕೂತೀವ್ರಿ. ನಮ್ಮ ಜೀವನಕ್ಕೆ ಏನಾದರೂ ಕೆಟ್ಟದಾಗ್ತದ ಅಂತ ಹೇಳ್ಕರಿಂದ ಈ ಥರ ನಾನು ಇದನ್ನು ಒಬ್ಬರು ಗುರೂಜಿಯವ್ರು ಹೇಳಿದ್ದು ಕೇಳಿದ್ರಿ. ಅದನ್ನು ಯಾವಾಗ ನಾನು ಕೇಳೀನಿ ಅವಾಗಿಂದನೂ ನಮ್ಮ ಹಳೆ ಬಟ್ಟೆಗಳನ್ನು ನಾನು ಅಕಸ್ಮಾತ್ ಒರೆಸ್ಕೊಳಕ್ಕೆ ತಗೋಬೇಕು ಅಂತ ವಿಚಾರ ಮಾಡೀನಿ. ಅಂದ್ರೆ ಅದ್ರ ಹಿಂದಿನ ದಿನ ಅದನ್ನೇನು ಕಟ್ ಮಾಡಿಟ್ಟಿರ್ತೀನಲ್ರಿ ಆ ರಾತ್ರಿ ಅವನ್ನ ಉಪ್ಪಿನ ನೀರಿನಾಗ ನೆನೆಸಿಟ್ಟು ಬೆಳಗ್ಗೆ ನಾನು ಇವು ನಮ್ಮ ಬಟ್ಟೆಗಳನ್ನೆಲ್ಲ ಒಗಿತಿರ್ತೀನಲ್ರಿ ಅವಾಗ ಅದನ್ನು ವಾಶ್ ಮಾಡಿ ಆಮೇಲೆ ನಾನು ಕ್ಲೀನ್ ಮಾಡೋಕೆ ತೊಗೋತೀನಿ ರೀ. ಯಾವುದು ನೀವು ಅಕಸ್ಮಾತ್ ಬೇರೆದವ್ರಿಗೂ ಕೊಡೋದಾದ್ರೆ ಇದೇ ಟ್ರಿಕ್ಕನ್ನು ಪಾಲಿಸಿ ಕೊಡ್ರಿ. ನೀವು ಬೇಕಾದಷ್ಟು ಇನ್ನೊಬ್ರಿಗೆ ನಿಮ್ಮ ಬಟ್ಟೆಗಳನ್ನು ಕೊಡಬೇಕು ಹಳೆವಾಗವು ಮತ್ತು ಇಲ್ಲ ಇನ್ನೂ ಚಲೋ ಅದಾವು ಯಾರೇ ಹಾಕೋತಾರ ಯೂಸ್ ಮಾಡ್ಕೋತಾರೋ ಕೊಡಬೇಕು ಅಂತ ಹೇಗಂದು ಹೀಗೆಲ್ಲ ಅಂದ್ಕೊಂಡಿರ್ತೀರಲ್ರಿ. ಇದೇ ರೀತಿ ನೀವು ವಾಶ್ ಮಾಡಿ ಕೊಟ್ರೆ ಅಂದ್ರೆ ನಿಮ್ಮ ಎನರ್ಜಿ ಅವ್ರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ರೀ. ಮತ್ತು ಈ ಒಂದು ಸರಿ ಹೆಂಗೆ ಆಗ್ತದೆ ಅಂದ್ರೆ ನೋಡು ಅದೃಷ್ಟ ಹೋದರೆ ಹೋಗ್ಲಿ ಒಳ್ಳೇದಾದರೆ ಚಲೋನ. ಬಟ್ ನಿಮ್ಮಲ್ಲಿರೋ ನೆಗೆಟಿವಿಟಿ ಅವ್ರಿಗೆ ಹೋತಂದ್ರೆ ಅವ್ರಿಗೂ ಕೆಟ್ಟ್ರಿ, ನಿಮ್ಮ ಅದೃಷ್ಟ ಅವ್ರಿಗೆ ಹೋತಂದ್ರೆ ನಿಮಗೂ ಕೆಟ್ಟ್ರಿ. ಸೊ ಹಾಗಾಗಿ ಬಟ್ಟೆಗಳಲ್ಲಿ ಅದೃಷ್ಟ ಇರ್ತದ ಅಂತ ಯಾಕಂದು ಹೇಳ್ತಾರೆ ರೀ ನಾವು ಹಾಕೋ ಬಟ್ಟೆಗಳಲ್ಲಿ. ಸೊ ಅದನ್ನು ನಾವು ಸ್ವಲ್ಪ ಯೂಸ್ ಮಾಡೋಕೆ ಒರೆಸ್ಕೊಳಕ್ಕೆ ಯೂಸ್ ಮಾಡೋಕೆ ತೊಗೋದಾದ್ರೆ ಸ್ವಲ್ಪ ಕೇರ್ಫುಲ್. ಇದು ಒಂದು ಟ್ರಿಕ್ ನೀವು ಪಾಲಿಸಿದ್ರೆ ಅಂದ್ರೆ ಯಾವುದೇ ರೀತಿ ಟೆನ್ಷನ್ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು ರೀ ನೀವು. ಸೊ ಈ ಮಾಹಿತಿ ನಿಮಗೆ ಹೆಂಗೆ ಯೂಸ್ಫುಲ್ ಅನಿಸ್ತಾ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಹಿಂಗೆ ಯಾವರೇ ಹೇಳ್ತಾ ಇರ್ತೀನಿ ರೀ. ಇನ್ನೇನೈತಿ ನಾನು ಈವ್ನಿಂಗ್ ನನ್ನ ಕೆಲಸ ಕಸ ಹುಡುಗೋದು ಸ್ವಲ್ಪ ಒಂದು ಟೇಬಲ್ ನಾವು ಇಲ್ಲಿ ಇಸ್ತ್ರಿ ಮಾಡಕ್ಕೆ ಇಟ್ಕೊಂಡಿದ್ವಲ್ರಿ ಅದನ್ನು ಹೊರಗೆ ಶಿಫ್ಟ್ ಮಾಡೀನಿ ರೀ. ಅದು ಮನೆಯೊಳಗೆ ಭಾಳ ಸ್ಪೇಸ್ ಹಿಡ್ಕೊಂಡ್ಬಿಟ್ಟಿತ್ತು. ಆಮೇಲೆ ಇವ್ರು ಕ್ಲಾಸಿಗೆಲ್ಲ ಹೋಗಿದ್ರು ಇನ್ನು ಕರ್ಯಾಕೆ ಹೋಗಬೇಕು ಅಂತ ಹೇಗೆ ಕಸ ಹುಡ್ಕೊಂಡು ದೀಪ ಹಚ್ಚಿನಿ ರೀ. ಸೋನು ಅಭ್ಯಾಸ ಮಾಡ್ಕೋತ ಕೂತಿದ್ದ. ಇದ್ರ ನೆಕ್ಸ್ಟ್ ಡೇ ಏನೈತಪ್ಪ ಅಂತಂದ್ರೆ ನನ್ನ ಮಗಳದು ಅಂದರೆ ಇದು ಸ್ಯಾಟರ್ಡೆ. ಸಂಡೇ ಏನಪ್ಪ ಅಂತಂದ್ರೆ ಅವ್ರು ಮ್ಯೂಸಿಕ್ ಕ್ಲಾಸ್ ವತಿಯಿಂದ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿದ್ರು. ಅಲ್ಲಿ ತಂಬೂರಿ ಬರ್ಸೋದು ಮತ್ತು ಹಾಡನ್ನು ಹಾಡಿದ್ರು ರೀ. ಅದನ್ನು ಅಪ್ಲೋಡ್ ಮಾಡೀನಿ ಇಲ್ಲಿ.
ಆ ಫಂಕ್ಷನ್ ಬಂದು ಬನ್ನಿಜಿಗೆ ಸಮಾಜದಲ್ಲಿ ಯಾರ್ಯಾರು ಅಂದ್ರೆ ಪುರಸ್ಕಾರಗಳನ್ನು ಯಾರು ಸಾಧನೆ ಮಾಡಿರ್ತಾರೋ ಅವ್ರಿಗೆಲ್ಲ ಪುರಸ್ಕಾರ ಮತ್ತು ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ಫಂಕ್ಷನ್ ಮಾಡ್ಕೊಂಡಿದ್ರು ರೀ. ಆ ಫಂಕ್ಷನಲ್ಲಿ ಅವ್ರು ಸಂಗೀತ ಕ್ಲಾಸ್ ವತಿಯಿಂದಾಗಿ ಹೋಗಿ ತಂಬೂರಿನ ಬಾರಿಸೋದು ಮತ್ತು ಸ್ವಲ್ಪ ಮಟ್ಟಿಗೆ ಹಾಡೋದನ್ನು ಮಾಡಿದಳು. ಮತ್ತು ಇದು ಆ್ಯಕ್ಚುಲಿ ನಮ್ಮ ಲೋಕಲ್ ಟಿ ವಿ ಮುಧೋಳದಲ್ಲಿರುವಂಥ ರನ್ ಟಿ ವಿಯಲ್ಲಿ ಕೂಡ ಬಂದಿತ್ತು. ಸೊ ಇದೊಂದು ತಾಯಿ ತಂದೆಗೆ ಒಂಥರ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ನಂಗಂತೂ ಭಾಳ ಇಷ್ಟ ಆಯಿತು. ನಾನು ಆ ಫಂಕ್ಷನ್ ಅಟೆಂಡ್ ಮಾಡಲಿಲ್ಲ, ಬಟ್ ಅವರು ಸರು ಮ್ಯೂಸಿಕ್ ಸರ್ ಏನು ಹೇಳಿದ್ರು ಅಂದರೆ, ನಾನು ವಿಡಿಯೋ ಮಾಡಿ ಕಳಿಸ್ತೀನಿ, ನಿಮ್ಮ ಕೆಲಸ ಇದ್ದರೆ ಹೋಗಿ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಬರೋದಿಲ್ಲ ಅಂತಂದಮೇಲೆ ಅವರು ವಿಡಿಯೋ ಮಾಡಿ ಕಳಿಸಿದ್ರು ಮಗಳು ಹಾಡೋದನ್ನು ಎಲ್ಲ. ಆಮೇಲೆ ಅಲ್ಲಿ ಟಿ ವಿಲಿ ಅಂದ್ರೆ ರನ್ನ ನ್ಯೂಸ್ ಚಾನಲಲ್ಲಿ ಕೂಡ ಬಂದಿತ್ತು. ಸೊ ನೋಡಿ ತುಂಬಾ ಖುಷಿ ಆಯಿತು. ಸೊ ಫಸ್ಟ್ ಟೈಮ್ ಈ ಥರ ಒಂದು ಸ್ಟೇಜಲ್ಲಿ ಆಕೆ ಪರ್ಫಾರ್ಮ್ ಮಾಡಿದ್ದು. ಹಿಂದೆ ಒಂದು ಮಾಡಿದಳು, ಬಟ್ ಈ ಸರಿ ಸ್ವಲ್ಪ ದೊಡ್ಡ ಫಂಕ್ಷನ್ ಆಗಿತ್ತು. ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸರ್ ರನ್ನ ಟಿ ವಿಯಲ್ಲಿ ಯಾವ ಥರ ಅದನ್ನೆಲ್ಲ ಫಂಕ್ಷನ್ದು ಇನ್ ಡೀಟೇಲ್ ಆಗಿತ್ತು ಅನ್ನೋದನ್ನು ಇದ್ರಾಗ ಆ್ಯಡ್ ಮಾಡೀನಿ ರೀ. ನನ್ನ ಮಕ್ಕಳನ್ನ ನಾನು ಇವರು ಒಂದು ಫಂಕ್ಷನ್ ಅಟೆಂಡ್ ಮಾಡಲಿ, ಇದರಲ್ಲಿ ಹಣ ಸಂಪಾದನೆ ಮಾಡಲಿ ಅಂತ ಹೇಳ್ಕಂದು ಈ ಉದ್ದೇಶ ಇಟ್ಕೊಂಡು ನಾನು ಸಂಗೀತ ಮತ್ತು ಡಾನ್ಸ್ ಕ್ಲಾಸಿಗೆಲ್ಲ ಹಾಕಿಲ್ರಿ. ನಾನು ಕಲೆಯನ್ನು ಭಾಳ ಪ್ರೀತಿಸ್ತೀನಿ ರೀ. ಕಲೆ ಮೇಲೆ ತುಂಬ ಅಭಿಮಾನ ಇದೆ ನನಗೆ. ಹಿಂಗೆ ನನಗೆ ಕಲಿಯೋಕೆ ಅವಕಾಶ ಅವಾಗ ಸಿಕ್ಕಿಲ್ಲ. ಸೊ ನನ್ನ ಮಕ್ಕಳಿಗಾದರೂ ಸಿಗಲಿ ಅಂತ ಹೇಳ್ಕರಿಂದ ಆ ಉದ್ದೇಶದಿಂದ ನಾನು ಹಚ್ಚೀನಿ ರೀ, ಅಷ್ಟೇ ರೀ. ಮುಧೋಳ ಬಣಜಿಗ ಸಮುದಾಯದಲ್ಲಿ ಸಂಭ್ರಮ. ಸಾಧಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಸಡಗರ. ಹತ್ತಾರು ಸಾಧಕರಿಗೆ ಸನ್ಮಾನ, ಸಾಧಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ನಾಡಿನ ಜನಪ್ರತಿನಿಧಿಗಳು, ಸ್ವಾಮೀಜಿಗಳ ಸಂಗಮ, ಮುದ ನೀಡಿದ ಸಂಗೀತ ಕಾರ್ಯಕ್ರಮ. ಇದು ಮುಧೋಳದಲ್ಲಿ ಕಂಡ ಸಂಭ್ರಮ. ಕರ್ನಾಟಕ ರಾಜ್ಯ ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಮುಧೋಳ ತಾಲೂಕು ಘಟಕದ ಆಶ್ರಯದಲ್ಲಿ 2026-27ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ನಿಮಿತ್ತ ಆಯೋಜನೆ ಮಾಡಿದ ಸಂಗೀತ ಕಾರ್ಯಕ್ರಮ ಮುದ ನೀಡಿತು. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಅನೇಕ ಬಣಜಿಗ ಸಮುದಾಯದ ಹಿರಿಯರು, ಯುವ ಜನತೆ ಆಗಮಿಸಿದ್ರು.
ಫಂಕ್ಷನ್ ದಿನ ವಿಡಿಯೋ ಲೆಂದಿ ಆಗಿತ್ತು, ನಾನು ಸ್ವಲ್ಪ ಶಾರ್ಟ್ ಮಾಡೇನ್ರಿ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನನಗೆ ಕಲೆಯಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ನನ್ನ ಮಕ್ಕಳನ್ನ ಅಂದ್ರೆ ನೃತ್ಯ ಆಗಲಿ ಮತ್ತು ಸಂಗೀತ ಕ್ಲಾಸಿಗಾಗಿ ನಾನು ಹಾಕಿರೋದು. ನಮಗೆ ಅವಾಗ ಅವಕಾಶ ಇದ್ದಿದ್ದಿಲ್ಲ ಕಲಿಯೋದಕ್ಕೆ, ಈಗ ನನ್ನ ಮಕ್ಕಳಾದರೂ ಕಲೀಲಿ ಅನ್ನೋ ಉದ್ದೇಶದಿಂದ ನಾನು ಹಾಕಿರೋದು. ಇದರಿಂದ ನನ್ನ ಮಕ್ಕಳು ಹಣ ಸಂಪಾದನೆ ಮಾಡಲಿ ಅಂತ ಯಾಕಂದ್ರೆ ಯಾವುದೇ ಉದ್ದೇಶ ನನ್ನ ಅಂತೇಳಿ ಇಲ್ಲರಿ. ಕೆಲವೊಂದಿಷ್ಟು ಮಂದಿ ಅನ್ಕೋಬಹುದು, ಏನು ಟೈಮ್ ವೇಸ್ಟು, ಸುಮ್ಮ ಅಭ್ಯಾಸ ಕಲಿಸಿದ್ರೆ ಯಾವುದರೇ ಒಂದು ಚಲೋ ನೌಕರಿ ಹಿಡಿದು ಒಳ್ಳೊಳ್ಳೆ ಜಾಬ್ ಮಾಡ್ಬೋದು ಅಂತ ಏಕೆಂದ ಸಾಲಿ ಅವ್ರು ಕಲಿಯೋಷ್ಟು ಕಲಿತಾ ಇದ್ದಾರೆ ರೀ, ಸಾಕು ನನಗಷ್ಟ. ಸೊ ಇದ್ರಾಗೂ ಎಕ್ಸ್ಟ್ರಾ ನಾಲೆಜ್ ಇರಲಿ ಅವ್ರಿಗೆ ಅಂತ ಏಕೆಂದ್ರೆ ನಾನು ಕಲಿಸಾತಿರೋದ್ರಿ. ಸೊ ಯಾರು ಏನಂದರೂ ನಾನು ತಲೆ ಕೆಡಿಸ್ಕೊಡೋದಿಲ್ಲ ರೀ, ಯಾಕಂದ್ರೆ ನನಗೆ ಕಲೆ ಬಗ್ಗೆ ತುಂಬ ಅಭಿಮಾನ ಐತಿ. ಅದಕ್ಕೋಸ್ಕರ ನಾನು ನನ್ನ ಮಕ್ಕಳಿಗೆ ನಾನು ನೃತ್ಯ ಮತ್ತು ಸಂಗೀತಕ್ಕೆ ಹಾಕಿರೋದ್ರಿ. ಇದರಿಂದ ನನಗೆ ಬೆನಿಫಿಟ್ ಆಗ್ತೈತಿ ಅಂತ ಏಕೆಂದ್ರೆ ನಾನು ಹಾಕಿಲ್ರಿ. ನನ್ನ ಮಕ್ಕಳು ಇಂಟ್ರೆಸ್ಟೆಡ್ ಅದಾರೆ. ಸೊ ನನಗೂ ಅದ್ರ ಬಗ್ಗೆ ಅಭಿಮಾನ ಐತೆ ಅನ್ನೋ ಉದ್ದೇಶದಿಂದ ನಾನು ನನ್ನ ಮಕ್ಕಳಿಗೆ ಕಲೆ ಅಂದ್ರೆ ಸಂಗೀತ ಆಗಲಿ ನೃತ್ಯ ಆಗಲಿ ಹಾಕಿ. ಸೊ ಈ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಈ ಬ್ಲಾಗ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಚೇಂಜಸ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಬಾಯ್.